ಮಧು ಅವರೇ, ಏನಿಲ್ಲಿ ಕತೆ, ಏನ್ ನಿಮ್ ಪ್ರಾಬ್ಲಮ್? ನೋಡಿ ಸರ್, ನಾನು ಹುಟ್ಟು ಬೆಳೆದಿದ್ದಲ್ಲ ಇದೇ ಏರಿಯಾನೆ. ನೋಡಿ ನಮ್ಮ ಪ್ರಾಬ್ಲಮ್ ಮೋರಿ ಆ ಪೈಪ್ ಲೈನ್ ಹಾಕ್ಬಿಟ್ಟು ಆ ಪೈಪ್ ಆಗ್ಲೇ ಸೊಳ್ಳೆಗಳು ಕೆಚ್ಚುತ್ತಾವೆ. ನೋಡಿ ನಮ್ಮ ಪರಿಸ್ಥಿತಿ ನೋಡಿ ನೀವೇ. ಮತ್ತೆ ಲೀಡರ್ಗಳು 108 ಜನ ಲೀಡರ್ಗಳು ಇದಾರೆ. ಯಾವ್ದನ ಹೋಟ್ಲು ಎಲೆಕ್ಷನ್ ಬಂದಾಗ ಇದಕ್ ಹಾಕ್ಬಿಡಿ ಓಟು ಅಂತ ಬರ್ತಾರೆ. ಇವಾಗ ಯಾರಾದ್ರೂ ಕೇಳಿದ್ರೆ ಯಾರು ಮಾತಾಡಲ್ಲ. ಒಂಥರ ಏನೋ ಒಂಥರ ಇದ್ರ ತರ ಬಿಲ್ಡಪ್ ಕೊಟ್ಕೊಂಡು ಓಡಾಡ್ತಾರೆ. ನಾವ್ ಯಾರು ಕೇಳೋದು ಯಾರನ್ನ ಬಿಡೋದು? ಅದೇ ನಾನು ನೋಡ್ತಿದ್ದೆ, ನೀರಿಲ್ವಂತೆ, ನೀರೇ ಬಂದಿಲ್ವಂತೆ ಈ ಏರಿಯಾಗೆ. ನೀರು ಬರ್ತಾ ಇದೆ ಸರ್, ಮೋಟ್ರ್ ಕೊಟ್ಟಿದ್ದಾರೆ. ಅವಾಗ ಅದು ಈ ಕಡೆ ಬರ್ತಾ ಇದೆ, ಹಂಗಾರೆ ಆ ಕಡೆ ಬರ್ತಾ ಇಲ್ಲ ನೀರು. ರಾಮಲಿಂಗಾರೆಡ್ಡಿ ಸಾಹೇಬ್ರು MLA ಇದ್ದಾಗ ಇದಾಕ್ಸ್ಕೊಟ್ಟಿದ್ದಾರೆ ಬೋರು. ಅದ್ ನೀರು ಬರುತ್ತೆ, ಕುಡಿಯೋ ನೀರು ಪ್ರಾಬ್ಲಮ್ ಇದೆ. MLA ಆಫೀಸ್ ಹತ್ರ ಹೋದ್ರೆ ನೀವು ಎಲ್ಲಿ ರಾಮಮೂರ್ತಿಯಲ್ಲಿ ಅಂದ್ರೆ ಆಫೀಸಲ್ಲಿ ಇದ್ದಾರೆ. ಇಲ್ಲಿಗೆ ಬಂದಿಲ್ಲ, ಬರಲ್ಲ. ಈ ತರ ಜಾಗಕ್ಕೆ ಗಲ್ಲಿ ಒಳಗೆಲ್ಲ ಬಂದು ಗೊತ್ತೇ ಇಲ್ಲ. ಅವರು ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬರೋದು. ಇಲ್ಲಿ ಬಂದಾರ ಗಲ್ಲಿ ಒಳಗೆ? ಅಣ್ಣ ಬನ್ನಿ ನಮ್ಮ ವೋಟರ್ಸ್ ಇಲ್ಲಿ ಇದಾರೆ, ದುಡ್ಡು ಇಸ್ಕೋಬೇಕಲ್ಲ ಇವರು, ಅದಕ್ಕೋಸ್ಕರ ಕರ್ಕೊ ಬರೋದು. ನಿಮ್ ಕಾಲಿಗೆ ಬೀಳ್ತೀನಿ, ಓಟ್ ಹಾಕಿ, ನಿಂಬೆ ಹಣ್ಣು ಮೇಲೆ ಆನೆ ಮಾಡಿ ನಮಗೆ ಓಟ್ ಹಾಕಿ, ಇಂತ ಆಟಗಳು. ಅವ್ರು ಕರ್ಕೊ ಬರೋದು ಲೀಡರ್ಸ್ಗಳು. ಇವಾಗ ಕೇಳಿದ್ರೆ ಯಾವ ಲೀಡರ್ಸು ಇಲ್ಲ, ಯಾರು ಇಲ್ಲ. ನೋಡಿ ಎಷ್ಟೊಂದು ಪ್ರಾಬ್ಲಮ್. ರೇಷನ್ ಕಾರ್ಡ್ ಮಾಡಿಸ್ಕೊಡೋರಿಲ್ಲ, ರೇಷನ್ ಕಾರ್ಡ್ ಇಲ್ವಾ? ಒಂದು ರೇಷನ್ ಕಾರ್ಡ್ ಮಾಡಿಸ್ಕೊಡೋರಿಲ್ಲ, ಒಂದು ಆಧಾರ್ ಕಾರ್ಡ್ ಮಾಡಿಸ್ಕೊಡೋರಿಲ್ಲ, ಒಂದು ID ಕಾರ್ಡ್ ಮಾಡಿಸ್ಕೊಡೋರಿಲ್ಲ, ಒಂದು ಲೇಬರ್ ಕಾರ್ಡ್ ಮಾಡಿಸ್ಕೊಡೋರಿಲ್ಲ. ಸುಮ್ಮನೆ ಎಲ್ಲ ನಾಟಕ ಮಾಡೋದಿಲ್ಲ ಸರ್. ಸ್ಲಮ್ ಜನ ಅಂದ್ರೆ ಇವ್ರಿಗೆ ವೋಟ್ ಬ್ಯಾಂಕ್ ಮಾಡ್ಕೊಂಡು ಇವ್ರು ನಮ್ಮನ್ನ. ನಿಮ್ಮ ಹೆಸರೇನಂದ್ರೆ? ಮಧು ಅಂದ್ಬಿಟ್ಟು ಸರ್. ಮಧು ಅವರು ಸಖತ್ತಾಗಿ ಹೇಳಿದ್ರು. ಸ್ಲಮ್ ಜನ ಅಂತಂದ್ರೆ ಇದನ್ನ ನಾನು ಪ್ರತಿ ಪ್ರೋಗ್ರಾಮ್ ಅಲ್ಲೂ ಹೇಳ್ಕೊಂಡೇ ಬಂದಿದ್ದೀನಿ, ಅಷ್ಟೊಂದು ಎಪಿಸೋಡ್ಸ್ ಮಾಡಿದ್ದೀನಿ. ಇವ್ರ ಬಾಯಲ್ಲಿ ಬಂತು ನೋಡಿ, ಇದು ಅಸಲಿ ಸತ್ಯ. ಸ್ಲಮ್ ಜನ ಅಂತಂದ್ರೆ ನಿಮ್ಮ ರಾಜಕಾರಣಿಗಳಿಗೆ ಬರೀ ವೋಟ್ ಬ್ಯಾಂಕ್ ಅಷ್ಟೇ. ಅದು ಬಿಟ್ರೆ ಇವರಿಂದ ಏನೂ ಆಗ್ಬೇಕಾಗಿಲ್ಲ, ಇವ್ರಿಗೆ ಯಾವ ಅಭಿವೃದ್ಧಿನೂ ಬೇಕಾಗಿಲ್ಲ.